ನಾನ್ ಆ ತರ ಇರೋ ಹಾಗಾಗ್ಬಿಡುತ್ತೆ. ಎಕ್ಸಾಂಪಲು, ಒಂದ್ಸಲ ಮನೆ ಕೆಲ್ಸದೋಳ್ತಾರ, ಇನ್ನೊಂದ್ಸಲ ಕಸ ಗುಡ್ಸೋಳ್ತಾರ, ಅಡ್ಗೆ ಮಾಡೋಳ್ತಾರ, ಮಗನ್ ನೋಡ್ಕೊಳ ಆಯಾ ತರ. ಅಷ್ಟೇ ಯಾಕೆ, ಒಂದೊಂದ್ಸಲ ಕಾರ್ ಡ್ರೈವರ್ ತರನೂ ಇರ್ಬೇಕಾಗತ್ತೆ. ನಮಗ್ ಬೇರೆ ಆಯ್ಕೆನೇ ಇರಲ್ಲ. ಓ ಕೋಪ, ಓ ಅದ್ ಸರಿ, ಇದನ್ ಹೇಳೋದು ಮರ್ತೆ, ಸಡನ್ ಕೋಪನೂ ಬರುತ್ತೆ. ಆದ್ರೆ ಯಾರ ಮೇಲೆ ಕೋಪ ತೀರಿಸ್ಕೊಳ್ಳೋದು ಅಂತ ಗೊತ್ತಾಗಲ್ಲ. ಒಂದು, ಅಡಿಗೆ ಮನೇಲಿರೋ ತರಕಾರಿ ಮೇಲೆ ತೀರಿಸ್ಕೋಬೇಕು, ಇಲ್ಲ ಪಾತ್ರೆ ಮೇಲೆ ತೀರಿಸ್ಕೋಬೇಕು, ಇಲ್ಲ ಹೋಗಿ ಬೇಕಾದ್ರೆ ಬಟ್ಟೆ ಮೇಲೆ ತೀರಿಸ್ಕೋಬೇಕು. ಅದಷ್ಟೂ ಆಗ್ಲಿಲ್ವಾ, ನಮ್ಮ ಉಗ್ರನ್ನ ಕಚ್ ಕಚ್ ಕಚ ಅಂತ ನಾವೇ ಕಚ್ಕೋಬೇಕು. ಇನ್ ಕೆಲವರು ಮಕ್ಳಾಗಿರೋರು ತನ್ನ ಕೋಪನ ಮಕ್ಳ ಮೇಲೆ ತೀರಿಸ್ಕೋತಾರೆ. ಅತ್ತೆ ಮಾವ ಇದ್ರೆ ಅತ್ತೆ ಮಾವನ್ ಮೇಲೆ ತೀರಿಸ್ಕೋತಾರೆ. ಒಟ್ನಲ್ಲಿ ನಮ್ ಕೋಪನ ಯಾರ ಮೇಲೆ ತೋರಿಸ್ಕೋಬೇಕು ಅವ್ರ ಮೇಲೆ ತೋರಿಸ್ಕೊಳಕ್ಕಾಗ್ದೆ ಹಿಂಗೆ ಯಾರ್ದಾದ್ರ ಮೇಲೆ ತೋರಿಸ್ತೀವಿ. ನಿಮ್ ಕಂತೆ ಪುರಾಣ ಎಲ್ಲ ಆಯ್ತಾ, ಮುಗಿತಾ, ಅಥವಾ ಇನ್ನೂ ಏನಾದ್ರೂ ಇದೆಯಾ? ನನಗಿನ್ನೇನು ಹೇಳೋದಿಕ್ಕಿಲ್ಲಪ್ಪ, ಇನ್ನು ಮುಂದೆ ನೋಡ್ಬೇಕಷ್ಟೆ. ನೋಡದ್ಮೇಲೆ ಬೇಕಾದ್ರೆ ಹೇಳ್ತಾ ಇರ್ತೀನಿ. ನೋಡಿ, ಮಾಡಕ್ಕೆ ಬೇಕಾದಷ್ಟು ಕೆಲಸ ಇದೆ. ಓ, ನಿಮ್ ತರ ಫ್ರೀ ಇಲ್ಲ. ಓ, ಹೋಗು ಹೋಗು. ಇಡೀ ಮನೇಲಿ ನೀನ್ ಎಲ್ಲೇ ಹೋದ್ರೂ ಮುಖನ ಮುಚ್ಚಿಟ್ಕೊಳ್ಳೋದಿಕ್ಕಾಗಲ್ಲ. ನಾನ್ ನಿನ್ ಮುಖನ ನೋಡ್ತಾನೆ ಇರ್ಬೇಕು. ನೋಡ್ದಾಗೆಲ್ಲ ನಿನ್ನ ಹಂಗಸಿ ಖುಷಿ ಪಡ್ತಾ ಇರ್ಬೇಕು. ನನ್ ಶಾಂತಿಮ ಜಾಗಕ್ಕೆ ನೀನ್ ಬರ್ತೀಯ. ನಮ್ ಶಾಂತಿಮಯಲ್ಲಿ ನೀನ್ ಎಲ್ಲಿ? ಸುಶಾಂತ್, ನಿಮಗ್ ಬುದ್ಧಿ ಸರಿ ಇದೆಯೋ ಇಲ್ವೋ? ನೀವ್ ನಡ್ಕೋತಾ ಇರೋ ರೀತಿ ಯಾವ್ದು ಸರಿ ಇಲ್ಲ. ಅವಳಿಗೆ ಅಡಿಗೆ ಮಾಡಿ ಹಾಕು ಅಂತೀರಾ, ಕಾಲ್ ಮೇಲೆ ಚಟ್ನಿ ಚೆಲ್ಲಿದ್ರೆ ಎಲ್ಲರ ಮುಂದೆನೂ ನನ್ನ ಒರ್ಸು ಅಂತ ಹೇಳ್ತೀರಾ. ಕಾರ್ ತೆಗಿ ಹೊರಗಡೆ ಹೋಗ್ಬೇಕು ಅಂತೀರಾ, ನಾನೇನ್ ಡ್ರೈವರ್ ತರ ಕಾಣಿಸ್ತೀನಾ? ಇದಕ್ಕ ಎಷ್ಟು ಕಷ್ಟಪಟ್ಟು ನಿಮ್ಮನ್ ಮದ್ವೆ ಆಗಿದ್ದು. ಇದೆ ನಿನ್ಗೂ ಶಾಂತಿಗೂ ಇರೋ ವ್ಯತ್ಯಾಸ. ಏನ್ ಶಾಂತಿ ಜೊತೆ ನನ್ನನ್ನು ಕಂಪೇರ್ ಮಾಡ್ತಿದ್ದೀರಾ? ಇನ್ನೊಬ್ರ ಜೊತೆ ಕಂಪೇರ್ ಮಾಡೋ ಅಷ್ಟು ಕೆಳಮಟ್ಟದಲ್ಲಿದ್ದೀನ. ಮಂತ್ರ, ಶಾಂತಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಕೆಳಮಟ್ಟದಲ್ಲಿ ಇದೆಯಾ ನೀನು? ಅದಕ್ಕೆ ಇದೆಲ್ಲ ಮಾತಾಡ್ತಿರೋದು ನೀನು. ಇಷ್ಟಕ್ಕೆಲ್ಲ ಹೀಗಾಗ್ತಿದೆ ಹಾಗಾಗ್ತಿದೆ ಅಂತ ಕೇಳ್ತಿದೀಯಲ್ಲ. ನಿನ್ ಜಾಗದಲ್ಲಿ ನನ್ ಶಾಂತಿ ಇದ್ದಿದ್ರೆ ಒಂದು ಮಾತು ಮಾತಾಡ್ತಿರ್ಲಿಲ್ಲ. ಯಾಕೆ ಗೊತ್ತಾ? ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದ್ದು ನಾನು. ಆದ್ರೆ ನಿನಗೆ ನೀನೇ ತಾಳಿ ಕಟ್ಕೊಂಡು ನನಗೆ ಹೆಂಡತಿ ಆಗಿದ್ದೀನಿ ಅಂತ ನನ್ನ ಜೀವ ತಿಂತಿದ್ಯಾ. ಓ, ನಿಮ್ಗೆ ನನ್ ಮೇಲೆ ಮೊದ್ಲಿನ ತರ ಪ್ರೀತಿ ಇಲ್ಲ. ನಾನು ಅವತ್ತೇ ಹೇಳ್ದೆ ನಾನು ಯಾಕೆ ತಾಳಿ ಕಟ್ಕೊಂಡೆ ಅಂತ. ನಿಮ್ಮೇಲಿರೋ ಪ್ರೀತಿಯಿಂದ, ನಿಮ್ಮನ್ನೆಲ್ಲಿ ಕಳ್ಕೊತೀನಿ ಅನ್ನೋ ಭಯದಿಂದ. ಅದಕ್ಕೋಸ್ಕರನೇ ನಾನೀ ತಾಳಿ ಕಟ್ಕೊಂಡೆ. ನೀವೇ ತಾಳಿ ಕಟ್ಟಿದ್ದಿದ್ರೆ ನಾನು ಯಾಕ್ರಿ ಆ ರೀತಿ ಮಾಡ್ತಿದ್ದೆ? ಕೇಳ್ತೀಯ? ಪ್ರಶ್ನೆ ಕೇಳ್ತೀಯ? ನಾನ್ ತಾಳಿ ಕಟ್ಟೋ ತನಕ ನೀನೆಲ್ ಕಾದೆ? ನೀನ್ ಮಾಡಿರೋದು ಎಂಥ ತಪ್ಪು ಅಂತ ನಿನಗಿನ್ನೂ ಅರ್ಥ ಆಗ್ತಿಲ್ಲ. ಈಗ್ಲೂ ಹೇಳ್ತಿದ್ದೀನಿ ಮಂತ್ರ, ನೀನ್ ಮಾಡಿದ್ದೇನ ಒಪ್ಕೊಳಕ್ಕಾಗ್ದೆ ಕೊರಗ್ತಾ ಇದ್ದೀನಿ, ಒದ್ದಾಡ್ತಾ ಇದ್ದೀನಿ. ಒದ್ದಾಡ್ದೆ ಏನ್ರಿ ಮಾಡ್ತೀರಾ? ಮೊದ್ಲು ಶಾಂತಿ, ಆಮೇಲೆ ಮಂತ್ರ, ಇವಾಗ ಸರ್ ಬುದ್ಧಿ ಯಾವ ಕಡೆ ಓಡ್ತಿದೆ ಅಂತ ನನಗೂ ಚೆನ್ನಾಗಿ ಅರ್ಥ ಆಗ್ತಿದೆ. ಮಂತ್ರ, ನಿನ್ನ ಬುದ್ಧಿ ನನಗೆ ಅರ್ಥ ಆಗ್ತಿದೆ. ನಾನು ಹಾಗೆಲ್ಲ ಅಲ್ಲ ಅಂತ ನಿನ್ನತ್ರ ನಿರೂಪಿಸ್ಬೇಕಾಗಿಲ್ಲ. ಆ ಹುಡುಗಿ ನಮ್ ಕುಟುಂಬಕ್ಕೆ ಸಹಾಯ ಮಾಡಿದಾಳೆ, ನಮ್ ರಾಘವ್ಗೆ ಜೀವದಾನ ಮಾಡಿದಾಳೆ. ಅದನ್ನ ಮನ್ಸಲ್ಲಿಟ್ಕೊಂಡು ನಾನು ನಡ್ಕೋತಿದ್ದೀನಿ ಅಷ್ಟೇ. ಆದ್ರೆ ನಿನ್ ಕಲ್ಪನೆ ನೋಡು, ಎಲ್ಲೆಲ್ಗೋ ಹೋಗ್ತಾ ಇದೆ. ಆ ಕಲ್ಪನೆ ಸರಿನೋ ತಪ್ಪು ಅನ್ನೋದನ್ನ ನೀನೇ ಯೋಚನೆ ಮಾಡು. ನಿನ್ ಪ್ರಶ್ನೆಗೆ ನಾನು ಉತ್ತರ ಕೊಡಕ್ಕಾಗಲ್ಲ, ವಿವರಣೆನೂ ಕೊಡಕ್ಕಾಗಲ್ಲ. ಸುಶಾಂತ್ ಮಾತು ತುಂಬಾ ಬದಲಾಗ್ತಿದೆ. ಆ ಶಾಂತಿ ಹೆಸರಲ್ಲಿ ಒಂದ್ ಮಗುನೇ ಹುಟ್ಟಬಾರ್ದು ಅಂತ ತೀರ್ಮಾನ ಮಾಡಿ ಆ ಮಗುನೇ ತೆಗ್ದವಳು ನಾನು. ಅವಳ ಮುಖ ಹೊತ್ತು ಒಬ್ಳು ಭೂಮಿ ಮೇಲೆ ಬಂದಿದ್ದಾಳೆ ಅಂದ್ರೆ ಅವಳನ್ನ ಬದುಕಕ್ ಬಿಡ್ತೀನ? ಯೋನ ನಂದು ಪ್ರಯೋಜನ ಇಲ್ಲ, ಅವಳನ್ನ ಮುಗಿಸ್ಬೇಕು.
ಹೇಗೆ? ಅವರು ಯಾವಾಗಿಂದ ಈ ಪ್ರಾಜೆಕ್ಟ್ ಕೆಲಸ ಮಾಡ್ತಿದ್ದಾರೆ? ಒಂದ್ ವೇಳೆ ಅಣ್ಣ ಒಪ್ಲೇ ಇಲ್ಲ ಅಂದ್ರೆ ಆಗೇನ್ ಮಾಡೋದು? ನಾವೇ ಸಪರೇಟ್ ಆಗಿ ಮಾಡಿದ್ರಾಯ್ತು. ಓನ್ ಆಗಿ ಸುಶಾಂತ್ ಕನ್ಸ್ಟ್ರಕ್ಷನ್ಸ್ ಅಂತ ಶುರು ಮಾಡಿ. ನಾನ್ ನಿಮಗ್ ಸಪೋರ್ಟ್ ಮಾಡ್ತೀನಿ, ನಿಮಗ್ ಬೆಂಬಲವಾಗಿರ್ತೀನಿ. ಅಣ್ಣ ಒಪ್ಲಿಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ನಾವೇ ತಗೊಳ್ತೀವಿ. ಯಾರು ಮಾಡದೇ ಇರೋ ಕೆಲಸನ ಇವಳು ಮಾಡಕ್ ಬಂದಿದ್ದಾಳೆ. ನೀವೇ ಯೋಚನೆ ಮಾಡಿ, ಗುರ್ತು ಪರಿಚಯ ಇಲ್ಲದೆ ಇರೋರ್ಗೆ ಅವ್ರ ಜಮೀನನ್ನೆಲ್ಲ ಅಡ ಇಟ್ಟು ಯಾರಿಗಾದ್ರೂ ಹಣ ಕೊಡ್ತಾರ? ಆದ್ರೆ ಇವಳು ಕೊಟ್ಟಿದ್ದಾಳೆ ನನ್ನ ತಮ್ಮ ಸುಶಾಂತ್ಗೆ. ಆಮೇಲೆ ನನ್ನ ತಮ್ಮನ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೊಂಡಿದ್ದಾಳೆ. ಇವನಂತೂ ತಗೊಳ್ಳುವಾಗ ಅಣ್ಣ ತಗೊಳ್ಳ ಬೇಡವ ಅಂತ ಒಂದ್ ಮಾತು ಕೇಳಲಿಲ್ಲ. ಈಗ ನನ್ನ ಪಾರ್ಟ್ನರ್ ಆಗಿ ತಗೋಬೇಕಾದ್ರೆ ಯಾರನ್ನೂ ಕೇಳಿಲ್ವಾ? ಆ ವಿಷಯ ಬೇರೆ. ನಮ್ ಶಾಂತಿ ಹೋದ್ಮೇಲಂತೂ ನನ್ಗೂ ಅವನಿಗೂ ತುಂಬಾ ವಾಗ್ವಾದ ಆಗಿದೆ. ನನ್ಗೂ ಸಾಧನಂಗೂ ತುಂಬಾ ಬೇಜಾರಾಗೋಗಿದೆ ಈ ವಿಷಯದಲ್ಲಿ. ಅದಾದ್ಮೇಲೆ ಆಫೀಸ್ ವಿಚಾರಕ್ಕೆ, ಮನೆ ವಿಚಾರಕ್ಕೆ ಮುಗ್ ತೂರಿಸ್ತಾನೇ ಬಂದ್ಲು. ನಾನು ಸುಶಾಂತ್ ಬಿಸ್ನೆಸ್ನ ಇಷ್ಟು ವರ್ಷ ಒಟ್ಟಿಗೆ ಮಾಡಿದ್ವಿ. ಅವಳು ಬಂದ್ಮೇಲೆ ಎಲ್ಲ ಸಪ್ರೇಟ್ ಆಗೋಯ್ತು. ಅವಳು ನಮಗ್ ಸ್ವಲ್ಪನೂ ಇಷ್ಟ ಇಲ್ಲ. ಅವಳು ಮನೆಗೆ ಸೊಸೆಯಾಗಿ ಬರೋ ವಿಚಾರಕ್ಕಂತೂ ಯಾರೂ ಒಪ್ಪೇ ಇರಲಿಲ್ಲ. ಈ ಕ್ಷಣಕ್ಕೂ ಅವಳ ವಿಚಾರವಾಗಿ ನನ್ನ ಮನ್ಸಲ್ಲಿ ಒಂದು ಭಯ ಕಾಡ್ತಾನೇ ಇದೆ. ಇವಳಿಂದ ಎಲ್ಲಿ ನಮ್ಮ ಶಾಂತಿ ನಿವಾಸಕ್ಕೆ ಕೆಡಕಾಗ್ಬಿಡುತ್ತೋ ಅಂತ. ನಿಮ್ ತಮ್ಮ ಅವ್ರಿಗೆ ಶಾಂತಿ ಅಂದ್ರೆ ಎಷ್ಟಿಷ್ಟ ಸರ್? ಯಾಕೆ ಹಾಗೆ ಕೇಳ್ತಿದ್ದೀರಾ? ಏನಿಲ್ಲ, ನಾನ್ ನಿಮ್ ಹತ್ರ ಕೇಳ್ತಿರೋದು, ಮೊದಲನೇ ಹೆಂಡತಿ ತೀರ್ ಹೋಗಿ 1 ವರ್ಷದೊಳಗೆ ಇನ್ನೊಂದ್ ಮದ್ವೆ ಆಗ್ತಿದಾರಲ್ಲ ಅಂತ. ಅದೇ ನನಗೂ ಅರ್ಥ ಆಗ್ತಿಲ್ಲ. ನನ್ನ ತಮ್ಮ ಸುಶಾಂತ ನಮ್ ಶಾಂತಿ ಅಂದ್ರೆ, ಅವನ ಮಗ ರಾಘವ್ ಅಂದ್ರೆ ಪ್ರಾಣ ಬಿಡ್ತಿದ್ದ. ಈಗ ಅದೇನ್ ಮೋಡಿ ಮಾಡಿದಳು ಏನೋ ಗೊತ್ತಿಲ್ಲ. ಎಲ್ಲದಕ್ಕೂ ಕೋಪ ಮಾಡ್ಕೋತಾನೆ, ರೇಗ್ತಾನೆ, ಜಗಳ ಮಾಡ್ತಾನೆ. ಇದಕ್ಕೆಲ್ಲ ಕಾರಣ ಆ ಮಂತ್ರನೇ. ಅವಳೇನೋ ನಮ್ಮ ಮನೆಗೆ ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾಳೇನೋ ಅಂತ ನನ್ಗನ್ನಿಸ್ತಾ ಇದೆ. ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅದ್ರ ಹಿಂದೆ ಏನಾದ್ರೂ ಕಾರಣ ಇರ್ಬೇಕಲ್ವಾ ಸರ್? ಅದೇ ನಮಗೂ ಗೊತ್ತಾಗ್ತಿಲ್ಲ. ಅವಳೀಗ ನಮ್ಮ ಮನೆಯವ್ರನ್ನೆಲ್ಲ ಅವಳ ಕಡೆ ಸೆಳ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಂದ ನಮ್ಮ ಮನೆಯವ್ರ ಮನಸ್ಥಿತಿ ಯಾರ್ದು ಸರಿಯಿಲ್ಲ. ಈಗ ಬೇರೆ ಅವಳು ನನ್ನ ತಮ್ಮನ ಹೆಂಡತಿ ಬೇರೆ ಆಗ್ಬಿಟ್ಟಿದ್ದಾಳೆ. ಅಂದ್ರೆ ಈ ಮಂತ್ರ ಏನೋ ಮಾಡ್ತಿದ್ದಾಳೆ. ಬಾವ ಹೇಳ್ತಿರೋ ಪ್ರಕಾರ ಅವಳೇನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾಳೆ. ಹೇಗೋ ಅವ್ನ ಪಾರ್ಟ್ನರ್ ಆಗ್ಬಿಟ್ಟಿದ್ದೀರಾ. ಈ ವಿಚಾರದಲ್ಲಿ ಏನೇ ಹೆಲ್ಪ್ ಬೇಕಂದ್ರೂ ನನ್ನನ್ನು ಕೇಳಿ, ಸಂಕೋಚ ಪಟ್ಕೋಬೇಡಿ. ಖಂಡಿತ ಸರ್, ನಾನೇ ನಿಮ್ ಹತ್ರ ಕೇಳೋಣ ಅಂತ ಅನ್ಕೊಂಡೆ. ನಿಮ್ ಹೆಲ್ಪ್ ನನಗ್ ತುಂಬಾನೇ ಬೇಕಾಗಿದೆ. ಖಂಡಿತವಾಗ್ಲೂ ನಾನು ನಿನಗೆ ಸಹಾಯ ಮಾಡೇ ಮಾಡ್ತೀನಮ್ಮ.